ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ಗೌಡ. ಸ್ನೇಹಿತರೆ, ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಬಹಳ ಸಂಭ್ರಮ, ಪ್ರೀತಿ, ವಿಶ್ವಾಸ, ಮಮಕಾರದಿಂದ ಒಬ್ರಿಗೊಬ್ರು ಬಣ್ಣವನ್ನು ಎರಚಿಕೊಂಡು ಸಂಭ್ರಮಿಸುವಂತಹ ಹಬ್ಬವೇ ಈ ಹೋಳಿ ಹಬ್ಬ. ಎಲ್ಲ ಹಬ್ಬಗಳಂತೆ ಈ ಹಬ್ಬವೂ ಕೂಡ ತನ್ನದೇ ಆದ ಸಂಪ್ರದಾಯ, ವೈಶಿಷ್ಟ್ಯತೆ ಹಾಗೂ ಇತಿಹಾಸದಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಾವು ಪ್ರಮುಖವಾಗಿ ತಿಳಿಯೋದಾದರೆ, ಹಿಂದೆ ಹಿರಣ್ಯಕಶಿಪು ಎನ್ನುವಂಥ ಒಬ್ಬ ದೊಡ್ಡ ರಾಕ್ಷಸನಿರ್ತಾನೆ. ಅವನ ತಂಗಿಯೇ ಹೋಲಿಕಾ. ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ದೇವರನ್ನೇ ಪೂಜಿಸಬಾರದು, ತನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ಆಜ್ಞೆಯನ್ನು ಹೊರಡಿಸಿರ್ತಾನೆ. ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪರಮ ಭಕ್ತ. ತಾನು ಎಷ್ಟೇ ಪ್ರಯತ್ನ ಪಟ್ಟರೂ ತನ್ನ ಮಗನಿಂದ ವಿಷ್ಣು ದೇವರ ಆರಾಧನೆ ನಿಲ್ಲಿಸಲು ಈ ಹಿರಣ್ಯಕಶಿಪುವಿಗೆ ಸಾಧ್ಯವೇ ಆಗಲಿಲ್ಲ. ಇದರಿಂದ ಕುಪಿತಗೊಂಡ ಹಿರಣ್ಯಕಶಿಪು ತನ್ನ ಮಗನಿಗೆ ಶಿಕ್ಷೆ ನೀಡಲು ಮುಂದಾಗುತ್ತಾನೆ. ಆಗ ಬೆಂಕಿಯೂ ಸುಡದಂತೆ ವರವನ್ನು ಪಡೆದಿದ್ದಂತಹ ತನ್ನ ತಂಗಿ ಹೋಲಿಕಾಳ ಸಹಾಯವನ್ನು ಪಡೆಯುತ್ತಾನೆ. ಹಿರಣ್ಯಕಶಿಪು ತನ್ನ ಮಗನನ್ನು ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಯಲ್ಲಿ ಕೇಳ್ತಾನೆ. ಆಗ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾಳೆ. ಆದರೆ ಈ ಪಾಪಕೃತ್ಯವನ್ನು ಹೋಲಿಕಾ ಮಾಡಿದ್ದರಿಂದಾಗಿ ಆಕೆಯ ವರವೆಲ್ಲ ನಶಿಸಿ ಹೋಗುತ್ತದೆ. ಇದರಿಂದ ಹೋಲಿಕಾ ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗುತ್ತಾಳೆ. ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರುತ್ತಾನೆ. ಆಗ ಈ ಹೋಲಿಕಾಳ ಬೂದಿ ಬಣ್ಣದಿಂದ ಕೂಡಿದ್ದರಿಂದ ಅಲ್ಲಿನ ಜನ ಈ ಬೂದಿಯನ್ನು ತೆಗೆದುಕೊಂಡು ಹೋಲಿ ಆಟವಾಡಲು ಶುರು ಮಾಡ್ತಾರೆ. ಆಗ ಪ್ರತಿ ವರ್ಷವೂ ಕೂಡ ಹೋಲಿಯ ಮುನ್ನ ಹೋಳಿಕಾಲನ್ನು ಸುಟ್ಟಿ ಆ ಹೋಲಿಯಲ್ಲಿ ಆಟವಾಡುವುದರ ಸಂಪ್ರದಾಯವೇ ಈ ಹೋಳಿ ಹಬ್ಬ. ಸ್ನೇಹಿತರೆ, ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆ ಬಾಗಲೇಬೇಕು ಎಂಬ ಸಂದೇಶವನ್ನು ಈ ಹೋಳಿ ಹಬ್ಬ ಸಾರುತ್ತದೆ. ಜೊತೆಗೆ ದುಷ್ಕೃತ್ಯಗಳು ದೇವರ ಶಕ್ತಿಯ ಎದುರು ಎಂದಿಗೂ ಜಯವನ್ನು ಪಡೆಯಲು ಸಾಧ್ಯವೇ ಇಲ್ಲ ಎಂಬುವಂತಹ ಸಾರ ಈ ಹಬ್ಬದ ಹಿಂದಿದೆ ಅಂತಲೇ ಹೇಳ್ಬೋದು. ಇಂತಹ ಅರ್ಥಪೂರ್ಣವಾದ ಹಬ್ಬ ಹೋಳಿ ಹಬ್ಬ. ಈ ಹೋಳಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಬಣ್ಣವನ್ನು ತುಂಬಿ ಸಂತೋಷದಾಯಕವಾಗಲಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ನಮಸ್ಕಾರ.